ಶ್ರೀ ರಾಮಕೃಷ್ಣ ವಚನವೇದ ಸ್ಟಾರ್ ಥಿಯೇಟರಿನಲ್ಲಿ 14ನೇ ಡಿಸೆಂಬರ್ 1884 ಮಾರ್ಗಶಿರ ಕೃಷ್ಣ ದ್ವಾದಶಿ ಭಾನುವಾರ. ಶ್ರೀರಾಮಕೃಷ್ಣ ಪರಮಹಂಸರು ಇಂದು ಕಲ್ಕತ್ತಾದಲ್ಲಿ ಬೀಡನ್ ಸ್ಟ್ರೀಟಿನಲ್ಲಿರುವ ಸ್ಟಾರ್ ಥಿಯೇಟರಿಗೆ ಪ್ರಹ್ಲಾದ ಚರಿತ್ರೆ ಎಂಬ ನಾಟಕವನ್ನು ನೋಡಲು ಬಂದಿದ್ದಾರೆ. ಅವರೊಡನೆ ಮಾಸ್ಟರ್ ಬಾಬುರಾಮ, ನಾರಾಯಣ ಮೊದಲಾದವರು ಬಂದಿದ್ದಾರೆ. ಥಿಯೇಟರಿನಲ್ಲಿ ಬಹಳ ಪ್ರಕಾಶಮಾನವಾದ ದೀಪಗಳನ್ನು ಹಾಕಿದ್ದಾರೆ. ನಾಟಕ ಇನ್ನೂ ಪ್ರಾರಂಭವಾಗಿರಲಿಲ್ಲ. ಪರಮಹಂಸರು ಒಂದು ಬಾಕ್ಸಿನಲ್ಲಿ ಕುಳಿತು ಗಿರೀಶ್ ಚಂದ್ರ ಘೋಷನೊಡನೆ ಮಾತುಕತೆಗಳನ್ನು ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ನಗುತ್ತಾ, ಭೇಷ್, ನೀನು ಎಲ್ಲ ನಾಟಕಗಳನ್ನು ಬಹಳ ಚೆನ್ನಾಗಿ ಬರೆದಿದ್ದೀಯೇ ಗಿರೀಶ. ಮಹಾಶಯರೇ, ಅವು ನನ್ನ ರಕ್ತಗತವಾಗಿರುವುದೆಲ್ಲಿ, ಸುಮ್ಮನೆ ಬರೆದುಕೊಂಡು ಹೋಗಿಬಿಟ್ಟಿದ್ದೇನೆ ಅಷ್ಟೆ. ಶ್ರೀರಾಮಕೃಷ್ಣರು, ಇಲ್ಲ, ನಿನ್ನ ರಕ್ತಗತವಾಗಿದೆ. ಅಂದೇ ನಾನು ನಿನಗೆ ಹೇಳಿದೆ, ಆಂತರ್ಯದಲ್ಲಿ ಭಕ್ತಿ ಇಲ್ಲದಿದ್ದರೆ ಯಾರಿಗೂ ಭಗವಂತನ ಸಂಬಂಧವಾಗಿ ನಿರೂಪಿಸಲಾಗೋದಿಲ್ಲ ಅಂತ. ಅನುಭೂತಿ ಬೇಕು. ನವಬೃಂದಾವನ ಎಂಬ ನಾಟಕ ನೋಡಲು ನಾನು ಒಮ್ಮೆ ಕೇಶವಸೇನನ ಮನೆಗೆ ಹೋಗಿದ್ದೆ. ತಿಂಗಳಿಗೆ 800 ಸಂಬಳ ಬರುತ್ತಿದ್ದ ಒಬ್ಬ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟನನ್ನು ಅಲ್ಲಿ ನೋಡಿದೆ. ಅನೇಕರು ಹೇಳಿದರು, ಆತ ಒಬ್ಬ ದೊಡ್ಡ ಪಂಡಿತ ಅಂತ. ಆದರೆ ಆತ ತನ್ನ ಒಬ್ಬ ಹುಡುಗನನ್ನು ಕರೆದುಕೊಂಡು ಬಂದು ಅದಕ್ಕಾಗಿ ಸುಮ್ಮನೆ ಚಿಂತಿತನಾಗಿದ್ದ. ಆ ಹುಡುಗ ಎಲ್ಲಿ ಕುಳಿತುಕೊಳ್ಳಬೇಕು, ಎಲ್ಲಿ ಕುಳಿತುಕೊಂಡರೆ ಆತ ಚೆನ್ನಾಗಿ ನಾಟಕ ನೋಡಬಲ್ಲ, ಇದರ ಚಿಂತನೆ. ಸ್ಟೇಜಿನಲ್ಲಿ ನಡೆಯುತ್ತಿದ್ದ ಭಗವದ್ ವಿಷಯಗಳಿಗೆ ಕಿವಿಯನ್ನೇ ಕೊಡಲಿಲ್ಲ. ಆ ಮಗು ಯಾವಾಗ ನೋಡಿದರೂ ಕೇಳುತ್ತಿತ್ತು, ಅಪ್ಪ ಇದು ಏನು, ಅಪ್ಪ ಅದು ಏನು ಅಂತ. ಆತನೂ ಈ ಹುಡುಗನನ್ನು ಸಂತೈಸುವುದರಲ್ಲಿಯೇ ನಿರತನಾಗಿದ್ದ. ಪುಸ್ತಕಗಳನ್ನೇನೋ ಬರಿದೇ ಓದಿದ್ದಾನೆ, ಆದರೆ ಅದನ್ನು ರಕ್ತಗತ ಮಾಡಿಕೊಂಡಿಲ್ಲ. ಗಿರೀಶ, ಭಾವಿಸುತ್ತಿದ್ದೇನೆ, ಥಿಯೇಟರ್ ಎಲ್ಲ ನನಗೇಕೆ ಇನ್ನು ಅಂತ. ಶ್ರೀರಾಮಕೃಷ್ಣರು, ಬೇಡ, ಹಾಗೆ ಯೋಚಿಸಬೇಡ, ಇರಲಿ, ಅದರಿಂದ ಲೋಕಶಿಕ್ಷಣ ಆಗುತ್ತಿದೆ. ನಾಟಕ ಪ್ರಾರಂಭಿಸಿತು. ಪ್ರಹ್ಲಾದ ಓದು ಬರಹ ಕಲಿಯಲು ಪಾಠಶಾಲೆಗೆ ಬಂದಿದ್ದಾನೆ. ಪ್ರಹ್ಲಾದನನ್ನು ನೋಡಿದೊಡನೆಯೇ ಪರಮಹಂಸರು ಪ್ರೀತಿಯಿಂದ ಪ್ರಹ್ಲಾದ ಪ್ರಹ್ಲಾದ ಅಂತ ಹೇಳುತ್ತಿದ್ದ ಹಾಗೆಯೇ ಒಮ್ಮೆಗೆಯೇ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಪ್ರಹ್ಲಾದ ಆನೆಯ ಪಾದದಡಿಯಲ್ಲಿ ಬಿದ್ದಿರುವುದನ್ನು ನೋಡಿ ಪರಮಹಂಸರು ಅಳುತ್ತಿದ್ದಾರೆ. ಆತನನ್ನು ಅಗ್ನಿಕುಂಡಕ್ಕೆ ಬಿಸಾಡಿದಾಗಲೂ ಅತ್ತರು. ಗೋಲೋಕದಲ್ಲಿ ಲಕ್ಷ್ಮೀನಾರಾಯಣರು ಕುಳಿತಿದ್ದಾರೆ. ನಾರಾಯಣ ಪ್ರಹ್ಲಾದನಿಗಾಗಿ ಚಿಂತಿಸುತ್ತಿದ್ದಾನೆ. ಆ ದೃಶ್ಯವನ್ನು ನೋಡಿ ಪರಮಹಂಸರು ಮತ್ತೆ ಸಮಾಧಿಸ್ಥರಾದರು. ನಾಟಕ ಮುಗಿದ ನಂತರ ಗಿರೀಶ ಪರಮಹಂಸರನ್ನು ಥಿಯೇಟರಿನಲ್ಲಿದ್ದ ತನ್ನ ಕೋಣೆಗೆ ಕರೆದುಕೊಂಡು ಹೋದ. ಬಳಿಕ ಅಲ್ಲಿ ಪರಮಹಂಸರನ್ನು ಕೇಳಿದ, ನಿಮಗೆ ವಿವಾಹ ವಿಭ್ರಾಂತಿ ಎಂಬ ನಕಲಿಯನ್ನು ನೋಡಲಿಚ್ಛೆ ಇರುವುದೇ? ಶ್ರೀರಾಮಕೃಷ್ಣರು, ಛೇ, ಬೇಡ, ಪ್ರಹ್ಲಾದನ ಚರಿತ್ರೆಯ ನಂತರ ಅದೆಲ್ಲ ಏಕೆ? ಇದೇ ಕಾರಣದಿಂದ ನಾನು ಒಮ್ಮೆ ಗೋಪಾಲನ ಮಂಡಲಿಗೆ ಸಮಾಪ್ತಿಯನ್ನು ನೀವು ಯಾವುದಾದರೂ ಒಂದು ಭಗವಂತನ ನೆನಪು ತರುವ ವಿಷಯದಿಂದ ಮುಕ್ತಾಯ ಮಾಡಿ ಎಂದು ಹೇಳಿದೆ. ಇದುವರೆಗೆ ಭಗವಂತನ ಸಂಬಂಧವಾಗಿ ನಡೆಯಿತು. ಈಗ ವಿವಾಹ ವಿಭ್ರಾಂತಿ ಸಂಬಂಧವಾಗಿ, ಸಂಸಾರದ ಸಂಬಂಧವಾಗಿ ಮತ್ತೆ ಅದೇ ಹಿಂದಿನ ಮಾನಸಿಕ ಸ್ಥಿತಿಗೆ ಹೋಗುವುದು. ಗಿರೀಶ, ಮಹಾಶಯರೇ, ನಾಟಕ ಹೇಗಾಯಿತು? ಶ್ರೀರಾಮಕೃಷ್ಣರು, ಆತನೇ ಎಲ್ಲ ಆಗಿರುವುದನ್ನು ನೋಡಿದೆ. ಯಾರು ಹೆಂಗಸರ ಪಾತ್ರ ವಹಿಸಿದ್ದರೋ ಅವರು ಸಾಕ್ಷಾತ್ ಆನಂದಮಯಿಯಾಗಿಯೇ ಕಂಡುಬಂದರು. ಯಾರು ಗೋಲೋಕದ ಗೋಪಾಲರ ಪಾತ್ರ ವಹಿಸಿದ್ದರೋ ಅವರು ಸಾಕ್ಷಾತ್ ನಾರಾಯಣನಾಗಿಯೇ ತೋರಿಬಂದರು. ಎಲ್ಲವೂ ಆತನೇ ಆಗಿದ್ದಾನೆ. ನಿಜವಾಗಿ ಭಗವಂತನ ದರ್ಶನ ಆಗಿದೆಯೋ ಇಲ್ಲವೋ ಎಂಬುದನ್ನು ಅರಿಯಲು ಕೆಲವು ಲಕ್ಷಣಗಳಿವೆ. ಅವುಗಳಲ್ಲಿ ಒಂದು ಆನಂದ, ಸಂಕೋಚವಿರದು. ಆತನನ್ನು ಸಮುದ್ರಕ್ಕೆ ಹೋಲಿಸಬಹುದು. ಮೇಲೆ ಅಲ್ಲೋಲ ಕಲ್ಲೋಲ, ಆಂತರ್ಯದಲ್ಲಿ ಗಂಭೀರ ಜಲ. ಯಾರಿಗೆ ಭಗವಂತನ ದರ್ಶನ ದೊರೆತಿದೆಯೋ ಆತ ಕೆಲವು ವೇಳೆ ಹುಚ್ಚನ ಹಾಗೆ, ಕೆಲವು ವೇಳೆ ಪಿಶಾಚಿಯ ಹಾಗೆ, ಶುಚಿ ಅಶುಚಿ ಎಂಬ ಭೇದ ಜ್ಞಾನವಿಲ್ಲದೆ ಕೆಲವು ವೇಳೆ ಜಡನ ಹಾಗೆ, ಒಳಗೆ ಹೊರಗೆ ಎಲ್ಲೆಲ್ಲೂ ಭಗವಂತನನ್ನು ನೋಡುತ್ತಿರುವುದರಿಂದ ಸ್ತಂಭೀಭೂತನಾಗಿ, ಕೆಲವು ವೇಳೆ ಬಾಲಕನ ಹಾಗೆ, ಯಾವ ಆಸಕ್ತಿಯೂ ಇಲ್ಲದೆ ಕಂಕುಳಲ್ಲಿ ಬಟ್ಟೆ ಇಟ್ಟುಕೊಂಡು ಸುತ್ತಾಡುವ ಮಕ್ಕಳ ಹಾಗೆ ಇರುತ್ತಾನೆ. ಈ ಅವಸ್ಥೆಯಲ್ಲಿ ಕೆಲವು ವೇಳೆ ಬಾಲಭಾವದಿಂದ ಹುಡುಗಾಟವಾಡುತ್ತಾ, ಕೆಲವು ವೇಳೆ ಯುವಕ ಭಾವದಿಂದ ಸಿಂಹ ಪರಾಕ್ರಮದಿಂದ ಕೆಲಸ ಮಾಡುತ್ತಾ ಲೋಕ ಶಿಕ್ಷಣ ಮಾಡುತ್ತಾ ಇರುತ್ತಾನೆ.
ಜೀವನಿಗೆ ಅಹಂಕಾರವಿರುವುದರಿಂದ ಭಗವಂತನ ದರ್ಶನ ಪಡೆಯಲು ಆಗುತ್ತಿಲ್ಲ. ಮೋಡ ಕವಿಯಿತು ಅಂದರೆ ಸೂರ್ಯನನ್ನು ನೋಡಲಾಗುವುದಿಲ್ಲ. ಆದರೆ ಆತ ಕಾಣದೇ ಇರುವುದರಿಂದ ಸೂರ್ಯನೇ ಇಲ್ಲ ಅಂತ ಲೆಕ್ಕವೇ? ಸೂರ್ಯ ಎಂದಿನಂತೆ ಇದ್ದೇ ಇದ್ದಾನೆ. ಆದರೆ ಬಾಲಕನ ಅಹಂ, ಇದರಲ್ಲಿ ಯಾವ ದೋಷವೂ ಇಲ್ಲ. ನಿಸ್ಸಂದೇಹವಾಗಿ ಉಪಕಾರಿ. ಸೊಪ್ಪು ದೇಹಕ್ಕೆ ಒಳ್ಳೆಯದಲ್ಲ, ಆದರೆ ಹಿಂಚಿ ಸೊಪ್ಪು ದೇಹಕ್ಕೆ ಒಳ್ಳೆಯದು. ಆದ್ದರಿಂದ ಹಿಂಚಿಯನ್ನು ಸೊಪ್ಪು ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಅದೇ ರೀತಿಯಾಗಿ ಕಲ್ಲು ಸಕ್ಕರೆ ಸಿಹಿಯ ಗುಂಪಿಗೆ ಸೇರಿದುದಲ್ಲ. ಉಳಿದ ಸಿಹಿ ಪದಾರ್ಥಗಳು ಶರೀರಕ್ಕೆ ರೋಗವನ್ನು ತರುತ್ತವೆ, ಆದರೆ ಕಲ್ಲು ಸಕ್ಕರೆ ಕಫದೋಷವನ್ನು ವೃದ್ಧಿ ಮಾಡುವುದಿಲ್ಲ. ಅದಕ್ಕಾಗೇ ನಾನು ಕೇಶವಸೇನನಿಗೆ, ನೀನು ಇನ್ನೂ ಸ್ವಲ್ಪ ಹೆಚ್ಚಾಗಿ ತಿಳಿದೇ ಬಿಟ್ಟಿತು ಅಂದರೆ ನಿನ್ನ ಸಮಾಜ ಮುಂತಾದವು ಯಾವುದೂ ಇರದು ಅಂತ ಹೇಳಿದೆ. ಕೇಶವ ಭಯಬಿದ್ದು ಬಿಟ್ಟ. ಆಗ ನಾನು ಬಾಲಕನ ಅಹಂ, ದಾಸನ ಅಹಂ ಇವುಗಳಲ್ಲಿ ಯಾವ ದೋಷವೂ ಇಲ್ಲ ಅಂತ ಮತ್ತೆ ಹೇಳಿದೆ. ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನಿಗೆ ಭಗವಂತನೇ ಈ ಜೀವ ಜಗತ್ತಾಗಿರುವಂತೆ ಎಲ್ಲವೂ ಆತನೇ ಆಗಿರುವಂತೆ ಕಂಡುಬರುತ್ತದೆ. ಆತನಿಗೇನೇ ಉತ್ತಮ ಭಕ್ತ ಅಂತ ಹೆಸರು. ಗಿರೀಶ ನಗುತ್ತಾ, ಎಲ್ಲವೂ ಆತನೇ, ಆದರೆ ಭಕ್ತನಲ್ಲಿ ಕಿಂಚಿತ್ ಅಹಂ ಇರುತ್ತದೆ, ಅದು ಏನನ್ನೂ ಮಾಡದು. ಶ್ರೀರಾಮಕೃಷ್ಣರು ನಗುತ್ತಾ, ಹೌದು, ಅದರಿಂದ ಯಾವ ಹಾನಿಯೂ ಉಂಟಾಗದು. ಸ್ವಲ್ಪ ಅಹಮ್ಮನ್ನು ಇಟ್ಟುಕೊಂಡಿರುವುದು ಭಗವಂತನೊಡನೆ ಆನಂದ ಪಡುವುದಕ್ಕೆ. ನಾನು ನೀನು ಪ್ರತ್ಯೇಕ ಎಂಬ ಭಾವನೆ ಇದ್ದರೆ ತಾನೇ, ಸೇವ್ಯ ಸೇವಕ ಭಾವ ಇದ್ದರೆ ತಾನೇ ಆನಂದ ಪಡಲಾಗುತ್ತದೆ. ಮಧ್ಯಮ ಶ್ರೇಣಿಯ ಭಕ್ತನಿದ್ದಾನೆ. ಆತನ ಕಣ್ಣಿಗೆ ಭಗವಂತ ಸರ್ವಭೂತಗಳಲ್ಲಿಯೂ ಅಂತರ್ಯಾಮಿಯಾಗಿರುವುದು ಕಂಡುಬರುತ್ತದೆ. ಅಧಮ ಶ್ರೇಣಿಯ ಭಕ್ತ ಹೇಳುತ್ತಾನೆ, ಭಗವಂತನಿದ್ದಾನೆ ನೋಡಲ್ಲಿ ಭಗವಂತ ಅಂದರೆ ಆಕಾಶದ ಮೇಲೆ. ಎಲ್ಲರೂ ನಗುತ್ತಾರೆ. ಗೋಲೋಕದ ಗೋಪಾಲರನ್ನು ನೋಡಿ ನನಗಂತೂ ಅನುಭವವಾಯಿತು. ಎಲ್ಲವೂ ಭಗವಂತನೇ ಆಗಿರುವ ಹಾಗೆ. ಯಾರಿಗೆ ಭಗವಂತನ ದರ್ಶನ ದೊರೆತಿದೆಯೋ ಆತನಿಗೆ ಅನುಭವವಾಗುತ್ತದೆ, ಭಗವಂತನೇ ಕರ್ತ, ಆತನೇ ಎಲ್ಲವನ್ನೂ ಮಾಡುತ್ತಾನೆ. ಗಿರೀಶ, ಮಹಾಶಯರೇ, ಆತನೇ ಎಲ್ಲವನ್ನೂ ಮಾಡುತ್ತಾನೆ ಎಂಬುದನ್ನು ಹೇಗೋ ಅರಿತುಕೊಂಡು ಬಿಟ್ಟಿದ್ದೇನೆ. ಶ್ರೀರಾಮಕೃಷ್ಣರು, ನಾನು ಹೇಳುತ್ತೇನೆ, ಹೇ ತಾಯಿ, ನಾನು ಯಂತ್ರ, ನೀನು ಯಂತ್ರಿ, ನಾನು ಜಡ, ನೀನು ಚೇತಯತ್ರಿ, ನೀನು ಮಾಡಿಸಿದಂತೆ ಮಾಡುತ್ತೇನೆ, ನುಡಿಸಿದಂತೆ ನುಡಿಯುತ್ತೇನೆ ಅಂತ. ಯಾರು ಅಜ್ಞಾನಿಗಳೋ ಅವರು ಹೇಳುತ್ತಾರೆ, ಸ್ವಲ್ಪ ಭಾಗವನ್ನು ನಾವು ಮಾಡುತ್ತೇವೆ, ಸ್ವಲ್ಪ ಭಾಗವನ್ನು ಭಗವಂತ ಮಾಡುತ್ತಾನೆ. ಗಿರೀಶ, ಮಹಾಶಯರೇ, ನಾನು ನಿಜವಾಗಿ ಏನನ್ನೂ ಮಾಡುತ್ತಿಲ್ಲ, ಇನ್ನೇಕೆ ಕೆಲಸ ಕಾರ್ಯಗಳ ತಂಟೆ? ಶ್ರೀರಾಮಕೃಷ್ಣರು, ಹಾಗಲ್ಲ, ಕರ್ಮ ಒಳ್ಳೆಯದು. ಜಮೀನನ್ನು ಉತ್ತು ಹಸನು ಮಾಡಿ ಇಟ್ಟುಕೊಂಡಿದ್ದರೆ ಅದರಲ್ಲಿ ಯಾವ ಬೀಜ ಬಿತ್ತಿದರೂ ಬೆಳೆಯುತ್ತದೆ. ಆದರೆ ಕರ್ಮವನ್ನು ನಿಷ್ಕಾಮ ಭಾವನೆಯಿಂದ ಮಾಡಬೇಕು. ಪರಮಹಂಸರಲ್ಲಿ 2 ವಿಧ, ಜ್ಞಾನಿ ಪರಮಹಂಸ, ಪ್ರೇಮಿ ಪರಮಹಂಸ. ಯಾರು ಜ್ಞಾನಿಯೋ ಆತ ಸ್ವಾರ್ಥಪರ, ತನಗಾದರೆ ಸಾಕು ಅನ್ನುತ್ತಾನೆ. ಯಾರು ಪ್ರೇಮಿಯೋ ಆತ ಶುಕದೇವಾದಿಗಳೋಪಾದಿಯಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಲೋಕಶಿಕ್ಷಣ ಮಾಡುತ್ತಾನೆ. ಕೆಲವರು ಮಾವಿನ ಹಣ್ಣು ತಿಂದು ಬಾಯಿಯನ್ನು ಚೆನ್ನಾಗಿ ಒರೆಸಿಕೊಂಡು ಬಿಡುತ್ತಾರೆ. ಇನ್ನು ಕೆಲವರು 5-6 ಜನಕ್ಕೆ ಕೊಟ್ಟು ತಾವೂ ತಿನ್ನುತ್ತಾರೆ. ಕೆಲವರು ಬಾವಿ ತೋಡಲು ಕುಕ್ಕೆ ಗುದ್ದಲಿ ತೆಗೆದುಕೊಂಡು ಬರುತ್ತಾರೆ. ತೋಡಿದ ನಂತರ ಅದನ್ನು ಹಾಗೆಯೇ ಬಿಸಾಡಿ ಬಿಡುತ್ತಾರೆ. ಇನ್ನು ಕೆಲವರು ಅಕ್ಕಪಕ್ಕದವರಿಗೆ ಬೇಕಾಗಬಹುದೆಂದು ಒಂದು ಕಡೆ ಇಡುತ್ತಾರೆ. ಶುಕದೇವಾದಿಗಳು ಇತರರಿಗಾಗಿ ಕುಕ್ಕೆ ಗುದ್ದಲಿಯನ್ನು ತೆಗೆದು ಇಟ್ಟಿದ್ದರು. ಗಿರೀಶನಿಗೆ, ನೀನು ಪರರಿಗಾಗಿ ಇಡಬೇಕು. ಗಿರೀಶ, ಹಾಗಾದರೆ ತಾವು ಆಶೀರ್ವಾದ ಮಾಡಬೇಕು. ಶ್ರೀರಾಮಕೃಷ್ಣರು, ನೀನು ಭಗವತಿಯಲ್ಲಿ ಪೂರ್ಣ ವಿಶ್ವಾಸವಿಡು, ದೊರೆತು ಬಿಡುತ್ತದೆ. ಗಿರೀಶ, ನಾನೊಬ್ಬ ಪಾಪಿ. ಶ್ರೀರಾಮಕೃಷ್ಣರು, ಯಾವ ನೀಚ ತಾನು ಪಾಪಿ ಅಂತ ಸರ್ವದಾ ಭಾವಿಸುತ್ತಾನೋ ಆತ ಪಾಪಿಯೇ ಆಗಿಬಿಡುತ್ತಾನೆ. ಗಿರೀಶ, ಮಹಾಶಯರೇ, ನಾನು ಎಲ್ಲಿ ಕುಳಿತುಕೊಳ್ಳುವೆನೋ ಆ ಸ್ಥಳ ಅಪವಿತ್ರವಾಗಿ ಬಿಡುತ್ತದೆ. ಶ್ರೀರಾಮಕೃಷ್ಣರು, ಏಕೆ ಹಾಗೆ? ಕೊಠಡಿ ಸಹಸ್ರಾರು ವರ್ಷಗಳಿಂದ ಅಂಧಕಾರದಲ್ಲಿ ಇರಬಹುದು. ಅದಕ್ಕೆ ಬೆಳಕು ತಂದರೆ ಅದು ಸ್ವಲ್ಪ ಸ್ವಲ್ಪವಾಗಿ ಬೆಳಕಾಗುತ್ತದೆಯೋ ಅಥವಾ ಥಟ್ಟಂತ ಒಡನೆಯೇ ಬೆಳಕಾಗುತ್ತದೆಯೋ? ಗಿರೀಶ, ಹಾಗಾದರೆ ನೀವು ಆಗಲೇ ಆಶೀರ್ವಾದ ಮಾಡಿಬಿಟ್ಟಿದ್ದೀರಿ. ಶ್ರೀರಾಮಕೃಷ್ಣರು, ಹಾಗೆಂದು ನೀನು ಸಂಪೂರ್ಣವಾಗಿ ನಂಬುವುದಾದರೆ ಮಾತ್ರ. ನಾನು ಇನ್ನೇನು ತಾನೇ ಹೇಳಲಿ? ನಾನು ಉಂಡು ತಿಂದು
ಆಕೆಯ ಹೆಸರನ್ನು ಜಪಿಸುತ್ತಾ ಕಾಲ ಕಳೆಯುತ್ತಿದ್ದೇನೆ. ಗಿರೀಶ: ನನಗೆ ಅಂತಃಶುದ್ಧಿ ಇಲ್ಲ, ದಯವಿಟ್ಟು ಅದೊಂದನ್ನು ಸ್ವಲ್ಪ ಕರುಣಿಸಿಬಿಡಿ. ಶ್ರೀರಾಮಕೃಷ್ಣರು: ನಾನು ಯಾರು? ನಾರದ, ಶುಕದೇವ ಇಂಥವರು ಬಹುಶಃ ಕರುಣಿಸಬಲ್ಲವರಾಗಿದ್ದರು. ಗಿರೀಶ: ನಾರದಾದಿಗಳು ಕಣ್ಣಿಗೆ ಕಾಣಿಸಿಕೊಳ್ಳುತ್ತಿಲ್ಲವಲ್ಲ, ಸಾಕ್ಷಾತ್ತಾಗಿ ನೀವೇ ಇದ್ದೀರಲ್ಲ. ಶ್ರೀರಾಮಕೃಷ್ಣರು: ಒಳ್ಳೆಯದು, ನಿನಗೆ ವಿಶ್ವಾಸವಿದೆ. ಎಲ್ಲರೂ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದರು. ಮತ್ತೆ ಮಾತುಕತೆ ಪ್ರಾರಂಭವಾಯಿತು. ಗಿರೀಶ: ಒಂದು ಆಸೆ, ಅಹೇತುಕ ಭಕ್ತಿಯನ್ನು ಕೃಪೆ ಮಾಡಬೇಕು. ಶ್ರೀರಾಮಕೃಷ್ಣರು: ಅಹೇತುಕ ಭಕ್ತಿ ಈಶ್ವರ ಕೋಟಿಗಳಿಗೆ ಮಾತ್ರ ಲಭಿಸುತ್ತದೆ, ಜೀವಕೋಟಿಗಳಿಗೆ ಲಭಿಸದು. ಎಲ್ಲರೂ ಸುಮ್ಮನೆ ಕುಳಿತಿದ್ದಾರೆ. ಪರಮಹಂಸರು ಅನ್ಯಮನಸ್ಕರಾಗಿ ಊರ್ಧ್ವ ದೃಷ್ಟಿ ಇಟ್ಟು ಹಾಡಲಾರಂಭಿಸಿದ್ದಾರೆ. ಅತಿ ಕಠೋರ ಸಾಧನೆಯಲ್ಲಿ ತೊಡಗಿರುವೀ ಶಿವನು ಕೂಡ ಇನ್ನಾದರೂ ಕಾಣದಿರಲು ಕಾಳೀಪದ ನೀಲವ. ಎಲ್ಲರಿಗೂ ಲಭಿಸಬಹುದೇ ಶ್ರೀಶ್ಯಾಮೆಯ ದರ್ಶನ, ಎಲ್ಲರಿಗೂ ದೊರೆಯಬಹುದೇ ಶ್ರೀಕಾಳಿಯ ಸಂಪದ. ಏನು ಹುಚ್ಚು ಮನಸ್ಸು ನನಗೆ ಇದುವರೆಗೂ ತಿಳಿಯದಾದೆ, ಇಷ್ಟು ಮಾತ್ರ ಸತ್ಯವ. ಕಾಳೀಪದದಿಷ್ಟ ಮನಕ್ಕೆ ಸ್ವರ್ಗಭೋಗ ವೈಭವವೂ ತುಚ್ಛವೆಂದು ತಿಳಿಯುವುದು. ಕಾಳಿಯ ಕಡಗಣ್ಣ ನೋಟ ದೊರೆತರನಿತೆ ಸಾಕು ಮನವು ಆನಂದದಿ ನಲಿವುದು. ಯೋಗೀಂದ್ರ ಮುನೀಂದ್ರ ಇಂದ್ರಾದಿಗಳೆಲ್ಲರೂ ಕಾಣದಿರಲು ಅವಳನು, ಆ ತಾಯಿಯ ಪದಕಮಲಕ್ಕೆ ಹಂಬಲಿಸುತ್ತ ನಮಿಪನಿಲ್ಲಿ ಭಕ್ತ ಕಮಲ ಕಾಂತನು. ಗಿರೀಶ ಪುನರಾವೃತ್ತಿ ಮಾಡಿದ. ಆ ತಾಯಿಯ ಪದಕಮಲಕ್ಕೆ ಹಂಬಲಿಸುತ್ತ ನಮಿಪನಿಲ್ಲಿ ಭಕ್ತ ಕಮಲ ಕಾಂತನು. ಶ್ರೀರಾಮಕೃಷ್ಣರು ಗಿರೀಶನಿಗೆ: ತೀವ್ರ ವೈರಾಗ್ಯ ಉಂಟಾದರೆ ಆತನನ್ನು ಪಡೆಯಬಹುದು. ಯಾರನ್ನೇ ಆಗಲಿ ನೀರಿನೊಳಕ್ಕೆ ಅದುಮಿ ಇಟ್ಟಾಗ ಹೇಗೆ ಆತನ ಪ್ರಾಣ ಒಂದು ಗುಟುಕು ಉಸಿರಿಗಾಗಿ ಒದ್ದಾಡುವುದೋ, ಅದೇ ರೀತಿಯಾಗಿ ಪ್ರಾಣ ಭಗವಂತನಿಗಾಗಿ ಕಾತರಿಸುತ್ತಿದ್ದರೆ ಆಗ ಆತನ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಅದಕ್ಕಾಗಿಯೇ ಇವು 3 ಪ್ರೀತಿಗಳನ್ನು ಒಟ್ಟುಗೂಡಿಸಿ ಭಗವಂತನ ಕಡೆ ಹರಿಸುವುದಾದರೆ ಆತನನ್ನು ಪಡೆಯಬಹುದು ಎಂದು ನಾನು ಹೇಳುವುದು. ಪ್ರಾಪಂಚಿಕನಿಗೆ ಪ್ರಾಪಂಚಿಕ ವಸ್ತುಗಳ ಮೇಲಿರುವ ಪ್ರೀತಿ, ಸತಿಗೆ ಪತಿಯಲ್ಲಿರುವ ಪ್ರೀತಿ, ತಾಯಿಗೆ ಮಕ್ಕಳ ಮೇಲಿರುವ ಪ್ರೀತಿ, ಇವು 3 ಪ್ರೀತಿಗಳನ್ನು ಒಟ್ಟುಗೂಡಿಸಿ ಯಾರೇ ಆಗಲಿ ಭಗವಂತನ ಕಡೆ ತಿರುಗಿಸುವುದಾದರೆ ತತ್ಕ್ಷಣವೇ ಆತನಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ. ನಂಬಿ ಕರೆದರೆ ತಾಯಿ ಓ ಎನ್ನದಿಹಳೇನೋ, ನಿನ್ನ ತೊರೆದವಳೆಂತು ಇರಬಲ್ಲಳೋ. ನಿಜವಾದ ವ್ಯಾಕುಲತೆಯಿಂದ ಆತನನ್ನು ಕರೆದರೆ ಆತ ಭಕ್ತನಿಗೆ ಪ್ರತ್ಯಕ್ಷನಾಗಲೇಬೇಕಾಗುತ್ತದೆ. ಅಂದು ನಾನು ಭಕ್ತಿ ಎಂದರೆ ಏನು ಎಂಬುದನ್ನು ನಿನಗೆ ತಿಳಿಸಿದೆನು. ಕಾಯ ವಾಚ ಮನಸ ಆತನನ್ನು ಪೂಜಿಸುವುದಕ್ಕೆ ಭಕ್ತಿ ಎಂದು ಹೆಸರು. ಕಾಯ ಅಂದರೆ ಕೈಯ ಮೂಲಕ ಆತನ ಪೂಜೆ ಮತ್ತು ಸೇವೆ ಮಾಡುವುದು, ಪಾದಗಳ ಮೂಲಕ ತೀರ್ಥಯಾತ್ರೆ ಮಾಡೋದು, ಕಿವಿಯಿಂದ ಆತನ ಚರಿತ್ರೆ ಮತ್ತು ನಾಮಗುಣ ಕೀರ್ತನೆ ಕೇಳೋದು, ಕಣ್ಣಿನಿಂದ ಆತನ ವಿಗ್ರಹ ದರ್ಶನ ಮಾಡೋದು. ಮನಸ ಅಂದರೆ ಸರ್ವದಾ ಆತನ ಧ್ಯಾನ ಮತ್ತು ಚಿಂತನೆ ಮಾಡೋದು, ಆತನ ಲೀಲೆಯನ್ನು ಸ್ಮರಣ ಮನನ ಮಾಡೋದು. ವಾಚ ಅಂದರೆ ಆತನ ಸ್ತೋತ್ರ ಸ್ತುತಿಗಳನ್ನು ಪಠಿಸೋದು ಮತ್ತು ಆತನ ನಾಮಗುಣ ಕೀರ್ತನೆ ಮಾಡೋದು. ಕಲಿಯುಗಕ್ಕೆ ನಾರದೀಯ ಭಕ್ತಿ, ಸರ್ವದಾ ಆತನ ನಾಮಗುಣ ಕೀರ್ತನೆ ಮಾಡೋದು. ಯಾರಿಗೆ ಸಮಯವೇ ಇಲ್ಲವೋ ಅವರು ಪ್ರಾತಃ ಕಾಲ ಸಾಯಂಕಾಲ ಕೈತಾಳ ಹಾಕುತ್ತಾ ನಾಮಜಪವನ್ನು ಮಾಡಲಿ. ಭಕ್ತನ ಅಹಂಕಾರವನ್ನು ಉಂಟು ಮಾಡುವುದಿಲ್ಲ, ಅಜ್ಞಾನವನ್ನು ಉಂಟು ಮಾಡುವುದಿಲ್ಲ. ಅದಕ್ಕೆ ಬದಲು ಭಗವಂತನ ಸಾಕ್ಷಾತ್ಕಾರವನ್ನು ದೊರಕಿಸಿಕೊಡುತ್ತದೆ. ಯಾವ ರೀತಿ ಹಿಂಚೆ ಸೊಪ್ಪು ಸೊಪ್ಪಿನ ಗುಂಪಿಗೆ ಸೇರಿಲ್ಲವೋ ಅದೇ ರೀತಿಯಾಗಿ ಈ ಅಹಂನ ಗುಂಪಿಗೆ ಸೇರಿಲ್ಲ. ಉಳಿದ ಸೊಪ್ಪುಗಳಿಂದ ಶರೀರಾರೋಗ್ಯ ಕೆಡುತ್ತದೆ, ಆದರೆ ಹಿಂಚೆ ಪಿತ್ತಹಾರಿ, ದೇಹಕ್ಕೆ ಒಳ್ಳೆಯದು. ಕಲ್ಲು ಸಕ್ಕರೆ ಸಿಹಿ ಪದಾರ್ಥಗಳ ಗುಂಪಿಗೆ ಸೇರಿಲ್ಲ. ಉಳಿದ ಸಿಹಿ ಪದಾರ್ಥಗಳನ್ನು ತಿಂದರೆ ಶರೀರಾರೋಗ್ಯ ಕೆಡುತ್ತದೆ, ಆದರೆ ಕಲ್ಲು ಸಕ್ಕರೆ ಆಮ್ಲಹಾರಿ. ನಿಷ್ಠೆ ಭಕ್ತಿಯನ್ನು ದೊರಕಿಸಿಕೊಡುತ್ತದೆ. ಭಕ್ತಿ ಪಕ್ವವಾದರೆ ಭಾವವಾಗಿ ಪರಿಣಮಿಸುತ್ತದೆ. ಭಾವ ಘನೀಭೂತವಾದಾಗ ಅದು ಮಹಾಭಾವವಾಗುತ್ತದೆ. ಕಟ್ಟಕಡೆಗೆ ಪ್ರೇಮವಾಗುತ್ತದೆ. ಪ್ರೇಮವನ್ನು ಒಂದು ಹಗ್ಗಕ್ಕೆ ಹೋಲಿಸಬಹುದು. ಪ್ರೇಮ ಉಂಟಾಯಿತು ಅಂದರೆ ಭಗವಂತ ಭಕ್ತನ ಕೈಯಲ್ಲಿ ಕಟ್ಟಿ ಬೀಳುತ್ತಾನೆ, ಮತ್ತೆ ಆತನ ಕೈಯಿಂದ ತಪ್ಪಿಸಿಕೊಳ್ಳಲಾರ. ಸಾಮಾನ್ಯ ಜೀವ ಅತಿ ಹೆಚ್ಚೆಂದರೆ ಭಾವಾವಸ್ಥೆಯನ್ನು ಪಡೆಯಬಲ್ಲದು. ಈಶ್ವರ ಕೋಟಿಗಳಿಗೆ ವಿನಾ ಬೇರೆ ಯಾರಿಗೂ
ಮಹಾಭಾವ ಪ್ರೇಮ ಉಂಟಾಗದು. ಈ ಅವಸ್ಥೆಗಳು ಚೈತನ್ಯ ದೇವನಿಗೆ ಉಂಟಾಗಿದ್ದವು. ಜ್ಞಾನಯೋಗ ಎಂಬುದು ಯಾವುದು? ಯಾವ ಮಾರ್ಗದಿಂದ ಸ್ವಸ್ವರೂಪವನ್ನು ಅರಿಯಬಹುದೋ ಅದು. ಬ್ರಹ್ಮವೇ ನನ್ನ ಸ್ವರೂಪವೆಂಬ ಬೋಧೆಯಾಗುತ್ತದೆ. ಪ್ರಹ್ಲಾದ ಕೆಲವು ವೇಳೆ ತನ್ನ ಸ್ವಸ್ವರೂಪದಲ್ಲಿ ಇರುತ್ತಿದ್ದ. ಇನ್ನು ಕೆಲವು ವೇಳೆ ಆತನಿಗೆ ತಾನು ಪ್ರತ್ಯೇಕ, ಭಗವಂತ ಪ್ರತ್ಯೇಕ ಎಂಬುದಾಗಿ ತೋರುತ್ತಿತ್ತು. ಆಗ ಭಕ್ತಿಯ ಭಾವದಲ್ಲಿ ಇರುತ್ತಿದ್ದ. ಹನುಮಂತ ಹೇಳಿದ, ಓ ರಾಮ, ನೀನು ಪೂರ್ಣ, ನಾನು ಅಂಶ ಅಂತ ಕೆಲವು ವೇಳೆ ಅನುಭವವಾಗುತ್ತದೆ. ನೀನು ಪ್ರಭು, ನಾನು ದಾಸ ಅಂತ ಇನ್ನು ಕೆಲವು ವೇಳೆ ಅನುಭವವಾಗುತ್ತದೆ. ಮತ್ತೆ ರಾಮ, ನೀನೇ ನಾನು, ನಾನೇ ನೀನು ಅಂತ ತತ್ವಜ್ಞಾನ ದೊರೆತಾಗ ಅನುಭವವಾಗುತ್ತದೆ. ಗಿರೀಶ, ಆಹಾ, ಶ್ರೀರಾಮಕೃಷ್ಣರು ಸಂಸಾರದಲ್ಲಿ ಏಕೆ ದೊರಕೋದಿಲ್ಲ? ಆದರೆ ವಿವೇಕ ವೈರಾಗ್ಯ ಬೇಕು. ಭಗವಂತನೊಬ್ಬನೇ ವಸ್ತು, ಉಳಿದುವೆಲ್ಲ ಅನಿತ್ಯವಾದ್ದು, ಒಂದೆರಡು ದಿನದ ಬಾಳಿನವು. ಈ ಪಕ್ವ ಬೋಧೆ ಬೇಕು. ಮೇಲೆ ಮೇಲೆ ತೇಲಿದರೆ ಆಗದು, ಆಳಕ್ಕೆ ಮುಳುಗಬೇಕು. ಹೀಗೆಂದು ಹೇಳಿ ಪರಮಹಂಸರು ಹಾಡಲಾರಂಭಿಸಿದ್ದಾರೆ. ಮುಳುಗು ಮುಳುಗು ಮನವೇ ಹಿರಿಯೊಲವಿನ ಕಡಲಾಳಕೆ. ಶ್ರೀರಾಮಕೃಷ್ಣರು ಇನ್ನೊಂದು ವಿಷಯ, ಕಾಮಾದಿ ಮೊಸಳೆಗಳ ಭಯ ಹೊಂದಿದೆ. ಗಿರೀಶ, ಆದರೆ ಯಮನಿಗೂ ನಾನು ಅಂಜೋನಲ್ಲ. ಶ್ರೀರಾಮಕೃಷ್ಣರು, ಅದಲ್ಲ, ಕಾಮಾದಿ ಮೊಸಳೆಗಳ ಭಯ ಹೊಂದಿದೆ. ಅದಕ್ಕಾಗಿ ಮೈಗೆ ಅರಿಶಿನ ಹಚ್ಚಿಕೊಂಡು ಮುಳುಗಬೇಕು. ವಿವೇಕ ವೈರಾಗ್ಯಗಳೆಂಬ ಅರಿಶಿನವನ್ನು ಹಚ್ಚಿಕೊಂಡು ಮುಳುಗಬೇಕು. ಸಂಸಾರದಲ್ಲಿಯೂ ಕೆಲವರಿಗೆ ಜ್ಞಾನ ದೊರಕುತ್ತದೆ. ಅದಕ್ಕಾಗಿಯೇ 2 ವಿಧದ ಯೋಗಿಗಳ ವಿಷಯ ಶಾಸ್ತ್ರದಲ್ಲಿ ಹೇಳಿದೆ. ಗುಪ್ತಯೋಗಿ, ವ್ಯಕ್ತಯೋಗಿ. ಯಾರು ಸಂಸಾರವನ್ನು ತ್ಯಜಿಸಿದ್ದಾರೋ ಅವರೇ ವ್ಯಕ್ತಯೋಗಿಗಳು. ಅವರನ್ನು ಎಲ್ಲರೂ ಗುರುತಿಸಬಲ್ಲರು. ಗುಪ್ತಯೋಗಿಗಳು ಪ್ರಕಾಶಕ್ಕೆ ಬರುವುದಿಲ್ಲ. ಇವರನ್ನು ಮನೆಯ ದಾಸಿಗೆ ಹೋಲಿಸಬಹುದು. ಆಕೆ ಮನೆಯ ಎಲ್ಲ ಕೆಲಸಗಳನ್ನೂ ಮಾಡುತ್ತಾಳೆ. ಆದರೆ ಆಕೆಯ ಮನಸ್ಸೆಲ್ಲ ಊರಲ್ಲಿರುವ ತನ್ನ ಮಕ್ಕಳು ಮರಿಗಳ ಕಡೆ ಹರಿಯುತ್ತಿರುತ್ತದೆ. ಇವರನ್ನು ಮತ್ತೆ ನಾನು ನಿನಗೆ ತಿಳಿಸಿರುವಂತೆ ಪತಿತ ಹೆಂಗಸಿಗೆ ಹೋಲಿಸಬಹುದು. ಪತಿತ ಹೆಂಗಸು ಮನೆಯ ಕೆಲಸಗಳನ್ನೆಲ್ಲ ಬಹಳ ಉತ್ಸಾಹದಿಂದ ಮಾಡುತ್ತಾಳೆ. ಆದರೆ ಆಕೆಯ ಮನಸ್ಸು ಮಾತ್ರ ತನ್ನ ಉಪಪತಿಯ ಕಡೆಗೆ ಸರ್ವದಾ ಹರಿಯುತ್ತಿರುತ್ತದೆ. ವಿವೇಕ ವೈರಾಗ್ಯವನ್ನು ಬೆಳೆಸಿಕೊಳ್ಳೋದು ಸುಲಭ ಸಾಧ್ಯವಲ್ಲ. ನಾನು ಕರ್ತ ಮತ್ತು ಎಲ್ಲವೂ ನನಗೆ ಸೇರಿದವು ಎಂಬ ಭಾವನೆ ಸಹಜವಾಗಿ ಹೋಗದು. ನಾನು ಒಬ್ಬ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟನನ್ನು ನೋಡಿದೆ. ಆತನಿಗೆ ತಿಂಗಳಿಗೆ 800 ರೂಪಾಯಿ ಸಂಬಳ. ಭಗವದ್ವಿಷಯವಾಗಿ ಮಾತುಕತೆ ನಡೆಯುತ್ತಿತ್ತು. ಆ ಕಡೆ ಕಿಂಚಿತ್ ಮನಸ್ಸನ್ನು ಆತ ಕೊಡಲಿಲ್ಲ. ಜೊತೆಯಲ್ಲಿ ತನ್ನ ಹುಡುಗನೊಬ್ಬನನ್ನು ಕರೆದುಕೊಂಡು ಬಂದಿದ್ದ. ಆತನನ್ನು ಒಮ್ಮೆ ಆ ಕಡೆ ಕೂರಿಸುತ್ತಿದ್ದ, ಒಮ್ಮೆ ಈ ಕಡೆ ಕೂರಿಸುತ್ತಿದ್ದ. ನನಗೆ ಇನ್ನೊಬ್ಬ ಗೊತ್ತಿದ್ದಾನೆ. ಅವನ ಹೆಸರು ಹೇಳುವುದಿಲ್ಲ. ಆತ ಜಪವನ್ನೇನೋ ಬಹಳವಾಗಿ ಮಾಡುತ್ತಿದ್ದಾನೆ. ಆದರೆ 10,000 ರೂಪಾಯಿಗಳಿಗಾಗಿ ಸುಳ್ಳು ಸಾಕ್ಷಿ ಕೊಟ್ಟಿದ್ದಾನೆ. ಅದಕ್ಕಾಗಿಯೇ ನಾನು ಹೇಳೋದು, ವಿವೇಕ ವೈರಾಗ್ಯವನ್ನು ಗಳಿಸಿಕೊಂಡರೆ ಸಂಸಾರದಲ್ಲಿದ್ದರೂ ದೊರಕುತ್ತದೆ ಅಂತ. ಗಿರೀಶ, ಈ ಪಾಪಿಯ ಗತಿಯೇನು? ಪರಮಹಂಸರು ಊರ್ಧ್ವ ದೃಷ್ಟಿಯಿಂದ ಮಧುರ ಕಂಠದಿಂದ ಹಾಡಲಾರಂಭಿಸಿದ್ದಾರೆ. ಕೃತಾಂತ ಭಯಂಕರ ನರಕಾಂತಕ ಶ್ರೀಕಾಂತನ ನೆನೆಯೋ, ಕಣ್ಮಿಟುಕುವ ಹೊತ್ತಿನಲೇ ಭವಸಾಗರದಾಚೆಯ ದಡ ಕೊಯ್ಯುವ ನವನು, ನೆನೆಮನವೇ ನೀನೇ ತಕ್ಕೆ ಈ ಲೋಕಕ್ಕೆ ಬಂದೆ, ಅಲ್ಪ ತುಚ್ಛ ಕಿರುಬಯಕೆಯ ನೆನಕೆಯೊಳೇನಿದೆ, ಹಾದಿಯಲ್ಲವಿದು ಅವನೆಡೆಗೊಯ್ಯುವುದು ನಿತ್ಯ ಪೂಜೆ ತಪ, ಪ್ರಾರ್ಥನೆ ಸಾಧನೆಯೊಂದೇ. ಶ್ರೀರಾಮಕೃಷ್ಣರು ಕಣ್ಮಿಟುಕುವ ಹೊತ್ತಿನಲ್ಲೇ ಭವಸಾಗರದಾಚೆಯ ದಡ ಕೊಯ್ಯುವ ನವನೋ. ಮಾಯೆಯ ಹೊಸಲು ಬಿಟ್ಟು ನಿಂತರೆ ಆತನ ದರ್ಶನ ದೊರೆಯುತ್ತದೆ. ಮಹಾಮಾಯೆಯ ಕೃಪೆ ಬೇಕು. ಅದಕ್ಕಾಗಿಯೇ ಆಕೆಯ ಉಪಾಸನೆ ಮಾಡೋದು. ನೋಡು, ಹತ್ತಿರವೇ ಭಗವಂತ ಇದ್ದಾನೆ. ಆದರೂ ಮಧ್ಯೆ ಮಹಾಮಾಯೆ ನಿಂತಿರುವುದರಿಂದ ಆತನನ್ನು ನೋಡೋಕ್ಕಾಗುತ್ತಿಲ್ಲ. ರಾಮ, ಸೀತೆ, ಲಕ್ಷ್ಮಣ ಕಾಡಿನಲ್ಲಿ ಹೋಗುತ್ತಿದ್ದಾರೆ. ಮುಂದೆ ರಾಮ, ಮಧ್ಯ ಸೀತೆ, ಲಕ್ಷ್ಮಣ ಕೊನೆಯಲ್ಲಿ. ರಾಮ 2.5 ಮೊಳ ದೂರದಲ್ಲೇ ಇದ್ದಾನೆ. ಆದರೂ ಲಕ್ಷ್ಮಣ ಆತನನ್ನು ನೋಡಲಾರ. ಆತನ ಉಪಾಸನೆ ಮಾಡಬೇಕಾದರೆ ಯಾವುದಾದರೂ ಒಂದು ಭಾವವನ್ನು ಆರೋಪಿಸಿಕೊಳ್ಳಬೇಕು. ನನ್ನದು
3 ಭಾವಗಳು: ಸಂತಾನ ಭಾವ, ದಾಸೀಭಾವ, ಸಖೀಭಾವ. ದಾಸೀಭಾವ, ಸಖೀಭಾವ ಇವುಗಳಲ್ಲಿ ಅನೇಕ ಕಾಲ ಇದ್ದೆ. ಆಗ ಹೆಂಗಸರ ಹಾಗೆ ಸೀರೆ ಉಡುತ್ತಿದ್ದೆ, ಒಡವೆ ತೊಡುತ್ತಿದ್ದೆ, ಮುಸುಕು ಹಾಕಿಕೊಳ್ಳುತ್ತಿದ್ದೆ. ಸಂತಾನ ಭಾವ ಬಹಳ ಒಳ್ಳೆಯದು. ವೀರಭಾವ ಒಳ್ಳೆಯದಲ್ಲ. ವೈಷ್ಣವಿಯರದು, ಭೈರವಿಯರದು ವೀರಭಾವ. ಪ್ರಕೃತಿಯನ್ನು ಸ್ತ್ರೀಯೆಂದು ಭಾವಿಸುವುದು, ರಮಿಸೋದರಿಂದ ಆಕೆಯನ್ನು ಪ್ರಸನ್ನಳನ್ನಾಗಿ ಮಾಡಿಕೊಳ್ಳುವುದು. ಈ ಭಾವದಲ್ಲಿ ಪ್ರಾಯಶಃ ಪತನ ಆಗುವ ಸಂಭವ ಇದೆ. ಗಿರೀಶ: ಒಮ್ಮೆ ನನಗೆ ಈ ಭಾವ ಬಂದುಬಿಟ್ಟಿತು. ಪರಮಹಂಸರು ಚಿಂತಾಕ್ರಾಂತರಾಗಿ ಗಿರೀಶನ ಕಡೆ ನೋಡುತ್ತಿದ್ದಾರೆ. ಗಿರೀಶ: ನನಗಿನ್ನೂ ಆ ಪ್ರವೃತ್ತಿ ಇದೆ. ಈಗ ಉಪಾಯವೇನು, ದಯವಿಟ್ಟು ಹೇಳಿ. ಶ್ರೀರಾಮಕೃಷ್ಣರು ಸ್ವಲ್ಪ ಹೊತ್ತು ಯೋಚಿಸಿ, ಆತನಿಗೆ ವಕಾಲತ್ತು ವಹಿಸಿಬಿಡು. ಆತ ತನಗಿಚ್ಛೆ ಬಂದಂತೆ ಮಾಡಲಿ. ಪರಮಹಂಸರು ತಮ್ಮ ಯುವಕ ಭಕ್ತರ ಸಂಬಂಧವಾಗಿ ಮಾತುಕತೆ ಪ್ರಾರಂಭ ಮಾಡಿದ್ದಾರೆ. ಶ್ರೀರಾಮಕೃಷ್ಣರು ಗಿರೀಶಾದಿಗಳಿಗೆ: ಧ್ಯಾನದ ಸಮಯದಲ್ಲಿ ಈ ಯುವಕರ ಎಲ್ಲ ಲಕ್ಷಣಗಳನ್ನೂ ನೋಡಿದ್ದೇನೆ. ಮನೆ ಮಠ ಕಟ್ಟಿ ಬಾಳಬೇಕೆಂಬ ಬುದ್ಧಿ ಇವರಿಗಿಲ್ಲ. ಹೆಂಡತಿಯ ಸುಖದ ಬಯಕೆ ಇವರ ಹೃದಯದಲ್ಲಿ ಇಲ್ಲ. ಯಾರಿಗೆ ಮದುವೆಯಾಗಿದೆಯೋ ಅವರು ತಮ್ಮ ಹೆಂಡತಿಯರೊಡನೆ ಒಟ್ಟಿಗೆ ಮಲಗುತ್ತಿಲ್ಲ. ಸತ್ಯವೇನೆಂದರೆ ರಜೋಗುಣ ಹೋಗಿ ಸತ್ವಗುಣ ಬರದ ಹೊರತು ಭಗವಂತನಲ್ಲಿ ಮನಸ್ಸು ಸ್ಥಿರವಾಗಿ ನಿಲ್ಲದು. ಆತನನ್ನು ಕಂಡರೆ ಪ್ರೀತಿ ಉಂಟಾಗದು. ಆತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲಾಗುವುದಿಲ್ಲ. ಗಿರೀಶ: ನೀವು ನನಗೆ ಆಶೀರ್ವಾದ ಮಾಡಿದ್ದೀರಿ. ಶ್ರೀರಾಮಕೃಷ್ಣರು: ಎಲ್ಲಿ? ಆದರೆ ಹೇಳಿದ್ದೇನೆ, ನಿಜವಾದ ವ್ಯಾಕುಲತೆ ಇದ್ದರೆ ದೊರೆತು ಬಿಡುತ್ತದೆ ಅಂತ. ಹೀಗೆ ಮಾತನಾಡುತ್ತಿದ್ದ ಹಾಗೆಯೇ ಆನಂದಮಯಿ ಆನಂದಮಯಿ ಎಂದು ಹೇಳುತ್ತಾ ಸಮಾಧಿಸ್ಥರಾಗಿದ್ದಾರೆ. ಆ ಅವಸ್ಥೆಯಲ್ಲಿ ಬಹಳ ಕಾಲ ಇದ್ದರು. ಕಿಂಚಿತ್ ಪ್ರಕೃತಿಸ್ಥರಾಗಿ ಈ ಯುವಕರೆಲ್ಲ ಎಲ್ಲಿ ಅಂತ ಹೇಳುತ್ತಿದ್ದಾರೆ. ಮಾಸ್ಟರ್ ಬಾಬುರಾಮನನ್ನು ಕರೆದು ತಂದ. ಬಾಬುರಾಮನ ಮತ್ತು ಉಳಿದವರ ಕಡೆ ದಿಟ್ಟಿಸಿ ನೋಡುತ್ತಾ ಪ್ರೇಮೋನ್ಮತ್ತರಾಗಿ ಹೇಳುತ್ತಿದ್ದಾರೆ, ಸಚ್ಚಿದಾನಂದವೇ ಒಳ್ಳೆಯದು, ಆದರೆ ಕಾರಣಾನಂದ ಎಂಬುದಾಗಿ. ಹೀಗೆಂದು ಹೇಳಿ ಪರಮಹಂಸರು ಹಾಡಲಾರಂಭಿಸಿದ್ದಾರೆ. ಅರಿತೆ ನಾನು ನಿಜದ ನೆಲೆಯ ನರಿತೆನು, ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಎಂದೆಂದೂ ಇರುಳಿಲ್ಲದ ಬೆಳಕಿನೂರಿನಿಂದ ಅವನು ನಮ್ಮಲ್ಲಿಗೆ ಬಂದನು. ಅವನ ಸಂಗದಿಂದ ನಾನು ಹಗಲಾವುದು ಇರುಳಾವುದು ಎಂಬುದನ್ನೂ ತಿಳಿಯೆನು. ಜಪತಪಾದಿ ಕರ್ಮಗಳು ನೀರಸವೆಂದರಿತೆ ನಾನು, ಹಳೆಯ ನಿದ್ರೆ ಹರಿಯಿತು. ತೂಕಡಿಸುವುದೆಲ್ಲಿ ಬಂತು ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ಲೋಕನಿದ್ರೆ ಮುಗಿಯಿತಿನ್ನು ನಿನ್ನ ಯೋಗ ನಿದ್ರೆಯಲ್ಲಿ ನಿಲ್ಲಿಸು ತಾಯಿ ನನ್ನನು. ಪರಬ್ರಹ್ಮರೂಪಿ ನೀನು, ಭಕ್ತಿ ಮುಕ್ತಿ ಎಂಬೆರಡಕ್ಕೂ ತಲೆಬಾಗಿಸಿ ನಿಲ್ಲುವೆನು. ಪಾಪ ಪುಣ್ಯವೆಂಬುದನ್ನೂ ಕಿತ್ತು ಎಸೆಯಬಲ್ಲೆನು. ಮತ್ತೆ ಹಾಡಿದರು. ಏತಕ್ಕೆ ಇನ್ನೇತಕ್ಕೆ, ಕಾಶಿ ಕಾಂಚಿಯೋ ಗಯೆಯೋ ಗಂಗೆಯೋ ಪುಣ್ಯಕ್ಷೇತ್ರಗಳೇತಕ್ಕೆ. ಪರಮಹಂಸರು ಮಾತು ಮುಂದುವರಿಸುತ್ತಾ ಹೇಳಿದರು. ನಾನು ಭಗವತಿಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ, ತಾಯೇ ನನಗೇನೂ ಬೇಕಾಗಿಲ್ಲ, ನಿನ್ನ ಪಾದ ಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಮಾಡು ಅಂತ ಹೇಳಿದೆ. ಗಿರೀಶನ ಶಾಂತ ಭಾವವನ್ನು ನೋಡಿ ಪರಮಹಂಸರು ಹರ್ಷಚಿತ್ತರಾಗಿದ್ದಾರೆ. ಹೇಳುತ್ತಿದ್ದಾರೆ, ನಿನ್ನ ಈ ಅವಸ್ಥೆ ಬಹಳ ಒಳ್ಳೆಯದು. ಸಹಜ ಅವಸ್ಥೆಯೇ ಉತ್ತಮ ಅವಸ್ಥೆ. ಶ್ರೀರಾಮಕೃಷ್ಣರು ಇನ್ನೂ ಗಿರೀಶನ ಕೊಠಡಿಯಲ್ಲೇ ಕುಳಿತಿದ್ದಾರೆ. ಒಬ್ಬ ಬಂದು ಅವರಿಗೆ ಹೇಳಿದ, ನೀವು ವಿವಾಹದ ವಿಭ್ರಾಂತಿ ಎಂಬುದನ್ನು ನೋಡಿರುವಿರೇನು? ಈಗ ಅದು ನಡೆಯುತ್ತಿದೆ. ಪರಮಹಂಸರು ಗಿರೀಶನಿಗೆ, ಏನು ನಿನ್ನ ಅವಸ್ಥೆ? ಪ್ರಹ್ಲಾದನ ಚರಿತ್ರೆ ನೋಡಿದ ನಂತರ ಈ ನಕಲಿಯೇ? ಮೊದಲು ಲಾಡು ಚಿರೋಟಿ ಪಾಯಸ, ಬಳಿಕ ಹಾಗಲಕಾಯಿ ಗೊಜ್ಜು. ಅಭಿನಯ ಮುಗಿದ ನಂತರ ಗಿರೀಶನ ಇಚ್ಛೆಗೆ ಅನುಸಾರ ನಟಿಯರು ಪರಮಹಂಸರಿಗೆ ಪ್ರಣಾಮ ಮಾಡಲು ಬಂದಿದ್ದಾರೆ. ಅವರೆಲ್ಲರಿಗೂ ಒಟ್ಟಿಗೆ ತಮ್ಮ ತಲೆಯಿಂದ ಭೂಮಿಯನ್ನು ಮುಟ್ಟಿ ಪ್ರಣಾಮ ಮಾಡಿದರು. ಬಳಿಕ ಅವರಲ್ಲಿ ಕೆಲವರು ಪರಮಹಂಸರ ಪಾದಗಳನ್ನು ಸ್ಪರ್ಶಿಸಿ ಪ್ರಣಾಮ ಮಾಡುತ್ತಿದ್ದುದನ್ನು ನೋಡಿ ಭಕ್ತರು ಆಶ್ಚರ್ಯಚಕಿತರಾದರು. ನಟಿಯರು ಪರಮಹಂಸರ ಪಾದಗಳನ್ನು ಸ್ಪರ್ಶಿಸುತ್ತಿದ್ದಾಗ ಅವರು ಹೇಳುತ್ತಿದ್ದರು, ತಾಯಂದಿರ ದಯವಿಟ್ಟು ಬೇಡಿ, ದಯವಿಟ್ಟು ಬೇಡಿ ಅಂತ. ಅವರ ಪ್ರತಿಯೊಂದು ಮಾತು ಕರುಣೆಯಿಂದ ತೊಯ್ದಿತ್ತು. ನಟನಟಿಯರು ಹೊರಟು ಹೋದ ನಂತರ ಪರಮಹಂಸರು ಭಕ್ತರಿಗೆ ಹೇಳುತ್ತಿದ್ದಾರೆ, ಎಲ್ಲವೂ ಆತನೇ, ಆದರೆ ವಿವಿಧ ರೂಪಿನಿಂದ ಕಾಣುತ್ತಿದ್ದಾನೆ.
ಈಗ ಪರಮಹಂಸರು ಗಾಡಿಯಲ್ಲಿ ಕುಳಿತಿದ್ದಾರೆ. ಗಿರೀಶಾದಿ ಭಕ್ತರು ಅವರನ್ನು ಗಾಡಿಗೆ ಹತ್ತಿಸಿದರು. ಗಾಡಿಯನ್ನು ಹತ್ತಿದೊಡನೆಯೇ ಅವರಿಗೆ ಗಾಢ ಸಮಾಧಿ ಉಂಟಾಯಿತು. ನಾರಾಯಣನೇ ಮೊದಲಾದ ಭಕ್ತರು ಗಾಡಿಯಲ್ಲಿ ಕುಳಿತರು. ಅದು ದಕ್ಷಿಣೇಶ್ವರದ ಕಡೆ ಹೋಗುತ್ತಿದೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.